ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವಾ ನೀತಿರ್ಮತಿರ್ಮಮ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹಃ ಕಿಂ ಕರಿಷ್ಯತಿ. ಕೃಷ್ಣ ಅರ್ಜುನನಿಗೆ ಅಜ್ಞಾನಿ ಮತ್ತು ಜ್ಞಾನಿಗಳ ವ್ಯತ್ಯಾಸವನ್ನು ತಿಳಿಸಿದೆ. ಪ್ರತಿಯೊಂದು ನಡೆಯೋದು ಭಗವಂತನ ಪ್ರೇರಣೆಯಿಂದ, ಅವನ ಇಚ್ಛೆಯಿಂದ. ನಾವು ಈ ಜಗತ್ತಿನಲ್ಲಿ ಏನು ಮಾಡುವುದಿದ್ರೂ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳು, ಒಂದು ಮನಸ್ಸು, ಇವುಗಳ ಮೂಲಕ ಎಲ್ಲ ಕೆಲಸ ಮಾಡಬೇಕು. ನಮ್ಮ ಇಡೀ ದೇಹ, ನಮ್ಮ ಮನಸ್ಸು ಮತ್ತು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇದಕ್ಕೆಲ್ಲದಕ್ಕೂ ಭಗವಂತನ ಪ್ರೇರಣೆ ಇದ್ದರೆ ಆ ಕೆಲಸ ಆಗಲಿಕ್ಕೆ ಸಾಧ್ಯ. ಆದರೆ ಅಹಂಕಾರಿಗಳಿಗೆ, ಮೂರ್ಖರಿಗೆ ಇದು ತಿಳಿಯದೆ ತಾವೇ ತಮ್ಮನ್ನು ಕರ್ತೃಗಳು ಅಂತ ಭಾವಿಸ್ತಾರೆ. ಆದರೆ ಜ್ಞಾನಿಯಾದವನು ಇದೆಲ್ಲವನ್ನು ಸರಿಯಾಗಿ ತಿಳಿದವನಿರ್ತಾನೆ. ಅವನಿಗೆ ಇಂಥ ಭ್ರಮಗಳು ಬರೋದಿಲ್ಲ. ಅವನೇನು ಮಾಡ್ತಾನೆ ಹಾಗಾದರೆ? ಜ್ಞಾನಿಯಾದವನು ಈ ವ್ಯತ್ಯಾಸ ತಿಳಿದಿರ್ತಾನೆ. ಗುಣಕರ್ಮ ವಿಭಾಗಯೋಹೋ, ಈ ವ್ಯತ್ಯಾಸವನ್ನು ಸರಿಯಾಗಿ ತಿಳ್ಕೊಂಡು ಎಲ್ಲವೂ ಭಗವಂತನಿಂದ ಆದದ್ದು ಅನ್ನೋದನ್ನು ತಿಳ್ಕೊತಾನೆ. ಪರಮಾತ್ಮ, ಜೀವ ಮತ್ತು ಪ್ರಕೃತಿ ಇದಿರೋದು ಈ ಜಗತ್ತಿನಲ್ಲಿ ಒಟ್ಟು. ಪರಮಾತ್ಮನ ಇಚ್ಛೆಗನುಸಾರವಾಗಿ ಈ ಪ್ರಕೃತಿ ನಮ್ಮೆಲ್ಲರನ್ನೂ ನಿಯಂತ್ರಿಸ್ತದೆ. ಪರಮಾತ್ಮ, ಜೀವ ಮತ್ತು ಪ್ರಕೃತಿ ಇವಕ್ಕೆ ಸಂಬಂಧಪಟ್ಟಂತೆ ಗುಣಗಳಿವೆ, ಹಾಗೆ ಕ್ರಿಯೆನೂ ಇದೆ. ಪರಮಾತ್ಮನ ಗುಣಗಳು, ಅವನ ಶಕ್ತಿ, ಅವನ ಜ್ಞಾನ ಇವೆಲ್ಲ ಸ್ವತಂತ್ರ. ಆದರೆ ನಮ್ಮಂಥ ಜೀವರೇನಿದ್ದೇವೆ, ನಮ್ಮ ಎಲ್ಲ ಗುಣಗಳು ಕೂಡ ಭಗವಂತನ ಅಧೀನ. ಮತ್ತೆ ಪ್ರಕೃತಿಯ ಗುಣಗಳು, ಸತ್ವ, ರಜಸ್ತಮಸ್ ಅನ್ನುವಂಥ 3 ಗುಣಗಳು, ನಮ್ಮ ಈ ದೇಹ, ನಮ್ಮ 5 ಇಂದ್ರಿಯ, 5 ಕರ್ಮೇಂದ್ರಿಯ, ಇವೆಲ್ಲವೂ ಕೂಡ ಆ ಪ್ರಕೃತಿಯ 3 ಗುಣಗಳಾದಂತಹ ಸತ್ವ, ರಜಸ್ಸು, ತಮಸ್ಸು ಇವುಗಳಿಗೆ ಅಧೀನನೆ. ನಮ್ಮ ಶರೀರ ಜಡ, ಆದರೆ ಒಳಗಿರುವಂಥ ನಾವು ಮಾತ್ರ ಚೇತನರು. ಇದು ಗುಣಗಳಿಗೆ ಸಂಬಂಧಪಟ್ಟಂತೆ ಆಯಿತು. ಕರ್ಮಕ್ಕೆ ಸಂಬಂಧಪಟ್ಟಂತೆ ಭಗವಂತನ ಗುಣ ಹೇಗೆ ಸ್ವತಂತ್ರನೋ ಹಾಗೆ ಭಗವಂತನ ಕ್ರಿಯೆನೂ ಸ್ವತಂತ್ರನೇ. ಭಗವಂತನ ಕ್ರಿಯೆಯನ್ನು ಇನ್ನೊಬ್ರು ಯಾರು ಕೂಡ ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪ್ರಕೃತಿಯ ಕ್ರಿಯೆ ಅಂದ್ರೆ ಏನು? ಪ್ರಕೃತಿ ನಾನಾ ರೂಪವಾಗಿ ಬದಲಾವಣೆ ಹೊಂದುತ್ತದೆ ಈ ಜಗತ್ತಿನಲ್ಲಿ, ಅದು ಪ್ರಕೃತಿಯ ಕ್ರಿಯೆ. ಮತ್ತೆ ಜೀವನ ಕ್ರಿಯೆ ಅಂತನ್ನೋದು ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವು, ದೈಹಿಕ ಕೆಲಸ ಮತ್ತು ಮಾನಸಿಕ ಕೆಲಸ, ಪ್ರತಿಯೊಂದು ಕೂಡ ಆ ಮನಸ್ಸಿನ ಪ್ರಕೃತಿಯ ಅಧೀನ. ಪ್ರಕೃತಿ ಹೇಗೆ ಹೇಳ್ತದೋ ಹಾಗೆ ನಮ್ದೆಲ್ಲವೂ ನಡಿಬೇಕು. ಆ ಪ್ರಕೃತಿ ನಡೆಯೋದು ಭಗವಂತನ ಅಧೀನದಿಂದ. ಇಷ್ಟೆಲ್ಲ ತಿಳ್ಕೊಂಡಿದ್ರೆ ನಾನೇ ಮಾಡ್ತೀನಿ ಅನ್ನುವಂಥ ಅಹಂಕಾರ ಇವನಿಗೆ ಯಾವತ್ತೂ ಬರೋದೇ ಇಲ್ಲ. ಮತ್ತೆ ಈ ಜನಸಾಮಾನ್ಯರಾದಂಥವ್ರು ಏನಿದ್ದಾರೆ, ಅವರು ಇದೆಲ್ಲವನ್ನೂ ತಿಳ್ಕೊಂಡಿರೋದಿಲ್ಲ. ಅವರೆಲ್ಲರನ್ನೂ ಒಮ್ಮೆಲೆ ತಿದ್ದಿ ಬಿಡ್ತೀನಿ ಅನ್ನುವಂಥ ಅಹಂಕಾರ ನಮಗೆ ಬೇಕಾಗಿಲ್ಲ. ಈ ಜಗತ್ತಿನಲ್ಲಿ ಎಲ್ಲರನ್ನೂ ಏಕಕಾಲಕ್ಕೆ ತಿದ್ದಲಿಕ್ಕೂ ಸಾಧ್ಯ ಇಲ್ಲ. ಅನೇಕ ಹಂತಗಳನ್ನು ದಾಟಿ ಅವರು ಮೇಲ್ಮಟ್ಟಕ್ಕೆ ಬರಬೇಕು. ಕೆಲವರಿಗೆ ಅದಕ್ಕೆ ವಿಳಂಬ ಆಗಬಹುದು, ಇನ್ನು ಕೆಲವರಿಗೆ ಅದು ಸಾಧ್ಯನೇ ಆಗದೇ ಇರಬಹುದು. ಆದರೆ ಅವರು ಯಾವ್ಯಾವ ಹಂತಗಳಲ್ಲಿದ್ದಾರೋ ಅಂಥವ್ರನ್ನ ತೀವ್ರವಾದಂಥ ಅವಸರದಿಂದ ನಾವು ತಿದ್ದುತ್ತೀನಿ ಅನ್ನುವಂಥ ಭ್ರಮೆ ಬೇಡ. ಕೇಳಲಿಕ್ಕೆ ಬಂದರೆ ಅವರ ಸ್ವಭಾವ, ಅವರ ಪರಿಸ್ಥಿತಿ ಇತ್ಯಾದಿಗಳನ್ನು ಗಮನಿಸಿ ಅವರೇನಾದರೂ ಕೇಳಲಿಕ್ಕೆ ಬಂದರೆ, ಕೆಲವು ಬಾರಿ ಅವ್ರು ಕೇಳದೇ ಇದ್ರೂ ಹೇಳಬೇಕಾದ ಪ್ರಸಂಗ ಬರಬಹುದು. ಅಂತೂ ಬಹಳ ಅವಸರ ಮತ್ತೆ ಅವರನ್ನು ತಿದ್ದಿಯೇ ಬಿಡಬೇಕು ಅನ್ನುವಂಥ ಹಠ, ಇದು ಯಾವುದನ್ನು ಕೂಡ ಮಾಡಬೇಕಾಗಿಲ್ಲ. ಪ್ರತಿಯೊಂದು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಕಾಲದಲ್ಲಿ ಆಗಬೇಕೋ ಆ ಕಾಲದಲ್ಲೇ ಆಗಬೇಕು. ಯಾವಾಗ ಆಗಲೇಬೇಕೋ ಆವಾಗಲೇ ಆಗಬೇಕು. ಯಾರಿಂದ ಆಗಬೇಕೋ ಆವಾಗ ಅವರಿಂದಲೇ ಆಗಬೇಕು. ನಾವಿಚ್ಛೆ ಪಟ್ಟಂತೆ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ನಡೆಯೋದಿಲ್ಲ. ಅದರ ಬಗ್ಗೆ ಈ ಸಾಧಕನಾದವನಿಗೆ ಎಚ್ಚರ ಇರಬೇಕು. ಇಷ್ಟೆಲ್ಲ ಎಚ್ಚರ ಇಟ್ಕೊಂಡು ಅವನು ಮಾಡಿದ್ದಾದರೆ
ಅದು ಅವನಿಗೂ ತಾರಕ, ಅವನನ್ನು ಮೇಲೆತ್ತುತ್ತದೆ. ಮತ್ತೆ ಎಲ್ಲ ಸಾಧಕರನ್ನು ಕೂಡ ಉಳಿದವರನ್ನು ಮೇಲೆತ್ತುತ್ತದೆ. ಅಂತೂ ಇದ್ರ ಬಗ್ಗೆ ಅವನಿಗೊಂದು ಸಂಯಮ ಇರಬೇಕು ಅಂತ ಕೃಷ್ಣ ಹೇಳ್ತಾನೆ. ಮತ್ತೆ ಕೊನೆಗೊಂದು ಶ್ಲೋಕ ನೋಡಿದ್ವಿ, ಯುದ್ಧ ಮಾಡು ಎಲ್ಲ ಅಪೇಕ್ಷೆಗಳನ್ನು, ಇಷ್ಟೇ ಫಲ ಸಿಗಬೇಕು, ನಾನು ಏನು ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀನಿ ಅದಕ್ಕೆ ಇಷ್ಟೇ ಫಲ ಸಿಗಬೇಕು, ಇಂಥ ಕಾಲದಲ್ಲೇ ಸಿಗಬೇಕು ಅನ್ನುವಂಥ ಹಠ ಇಲ್ಲದೆ, ಅನ್ನುವಂಥ ಆಕಾಂಕ್ಷೆ ಇಲ್ಲದೇನೆ ಕೆಲಸಗಳನ್ನು ಮಾಡು. ಮತ್ತೆ ನಿರ್ಮಮಃ, ಇದು ನನ್ನದಲ್ಲ ಅನ್ನುವಂಥ ಎಚ್ಚರ ಇಟ್ಕೊಂಡು ಕೆಲಸ ಮಾಡು. ಈ ಜಗತ್ತಿನಲ್ಲಿರುವುದೆಲ್ಲನೂ ಭಗವಂತ ನಿಯಂತ್ರಿಸ್ತಿದ್ದಾನೆ. ಭಗವಂತ ಪ್ರಕೃತಿಯನ್ನು ನಿಯಂತ್ರಿಸ್ತಾನೆ, ಪ್ರಕೃತಿ ನಮ್ಮನ್ನು ನಿಯಂತ್ರಿಸ್ತಿದೆ. ನಮ್ಮ ದೇಹ, ನಮ್ಮ ಇಂದ್ರಿಯ ಇವೇ ಪೂರ್ಣವಾಗಿ ನಾವು ಹೇಳಿದಂತೆ ಕೇಳೋದಿಲ್ಲ, ಇವೇ ನಮ್ಮ ಅಧೀನದಲ್ಲಿಲ್ಲ. ಹಾಗಿರುವಾಗ ನಮ್ಮ ಎದುರಿಗಿರುವಂತಹ ಉಳಿದಂತಹ ಸಹಜೀವಿಗಳು, ಜಡ ಇರಬಹುದು, ಚೇತನ ಇರಬಹುದು, ಇವು ಎಷ್ಟು ನಮ್ಮ ಕೈಯಲ್ಲಿವೆ. ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, ದ್ವ್ಯಕ್ಷರಂ ತು ಭವೇನ್ ಮೃತ್ಯು ತ್ರ್ಯಕ್ಷರಂ ಬ್ರಹ್ಮ ಶಾಶ್ವತಂ ಮಮೇತಿ ಚ ಭವೇನ್ ಮೃತ್ಯು ನ ಮಮೇತಿ ಚ ಶಾಶ್ವತಂ ಅಂತ. 2 ಅಕ್ಷರಗಳ ಜಪ ಒಂದು, 3 ಅಕ್ಷರಗಳ ಜಪ ಒಂದು. ಯಾವುದನ್ನು ಮಾಡ್ತೀರಿ ನೋಡಿ, ಇದು ನಿಮಗೆ ಬಿಟ್ಟದ್ದು ಅಂತ ಹೇಳ್ತಾರೆ. 2 ಅಕ್ಷರದ್ದು ಅಂದ್ರೆ ಮಮ ಅಂತೇಳಿ, ಮಮ ಅಂದ್ರೆ ನನ್ನದು ಅಂತ ಅರ್ಥ. ನಾನು ಎಲ್ಲನೂ ನನ್ನದು ಅಂತ ನಾವು ಅಂದ್ಕೊಂಡು ಕೂತಿದ್ರೆ ಅದು ಮೃತ್ಯುವಿಗೆ ಕಾರಣ, ಮನುಷ್ಯನ ಹಾಳು ಮಾಡ್ತದದು. ಆದರೆ 3 ಅಕ್ಷರದ ಮಂತ್ರ ನ ಮಮ, ಇದೆಲ್ಲವೂ ನನ್ನದಲ್ಲ, ಭಗವಂತಂದು. ಭಗವಂತ ಕೊಟ್ಟಿರುವಷ್ಟು ಕಾಲ ಈ ದೇಹ ಇರ್ತದೆ, ಭಗವಂತ ಕಿತ್ಕೊಂಡಾಗ ಅದು ಹೋಗ್ತದೆ. ಒಂದು ವೇಳೆ ದೇಹ ಹೋಗಿಲ್ಲದೆ ಹೋದ್ರೂ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇವು ತಮ್ಮ ಶಕ್ತಿ ಕಳ್ಕೋಬಹುದಲ್ಲ. ದೇಹ ಹಾಗೇ ಇದೆ, ಆದರೆ ಶಕ್ತಿ ಕಳ್ಕೋಬಹುದು. ನಾವು ಹೇಳಿದಂತೆ ನಮ್ಮ ಇಂದ್ರಿಯಗಳು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಯಾವಾಗಲೂ ಕೆಲಸ ಮಾಡ್ತವೆ ಅಂತಿಲ್ಲ. ಆದ್ರಿಂದ ಇವು ಯಾವಾಗಲೂ ನಾನು ಹೇಳಿದಂತೆಯೇ, ನಾನು ಹೇಳಿದ ಸಮಯಕ್ಕೆ, ನಾನು ಹೇಳಿದ ದೇಶದಲ್ಲೇ ಇವು ಹೀಗೆ ಕೆಲಸ ಮಾಡಬೇಕು ಅನ್ನುವಂಥ ಭ್ರಮ ನಮಗಿದ್ರೆ ಅದು ದುಃಖ ಅಷ್ಟೇ, ಮನುಷ್ಯ ಹಾಳಾಗ್ತಾನೆ. ನ ಮಮ, ಇದು ನನ್ನದಲ್ಲ, ಮಾಡುವ ಪ್ರಯತ್ನ ನಾನು ಮಾಡಿದ್ದೇನೆ, ಎಷ್ಟಾಗ್ತದೋ ಅಷ್ಟು ಅಂದ್ಕೊಂಡಿದ್ರೆ ಅವನನ್ನು ನಿರ್ಮಮ ಅಂತಾರೆ. ಹಾಗೆ ನಿರ್ಮಮನಾಗಿರಬೇಕು ಸಾಧಕನಾದವನು. ಯಾವ ಕೆಲಸ ಮಾಡುವಾಗಲೂ ಕೂಡ ಆ ಒಂದು ನಿರ್ಮಮತ್ವ ಅವನಲ್ಲಿರಬೇಕು ಅಂತ ಹೇಳ್ತಾರೆ. ನಾಹಂ ಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾಣ್ಯಥ. ಇದೊಂದು ಬೇರೆ ಕಡೆ ಬಂದಿರುವಂತಹ ಒಂದು ಶ್ಲೋಕ. ನಾಹಂ ಕರ್ತ, ಇಲ್ಲಿ ಪೂರ್ಣವಾದ ಕರ್ತ ನಾನಲ್ಲ. ನಾನು ಮಾಡ್ತಿದ್ದೇನೆ ಹೌದು, ಆದರೆ ಇದಕ್ಕೆ ನಾನು ಎಷ್ಟು ಕರ್ತ ಆಗಿದ್ದೇನೆ? ಪೂರ್ಣವಾದ ಕರ್ತೃತ್ವ ಏನು ನನಗಿಲ್ಲ, ಭಗವಂತನೇ ಕರ್ತ. ತತ್ಪೂಜಾ ಕರ್ಮಚ ಅಖಿಲಂ, ಬೆಳಿಗ್ಗೆ ಎದ್ದಾಗಿನಿಂದ ಸಾಯಂಕಾಲದವರೆಗೆ ನಾವು ಮಾಡುವಂಥ ಕೆಲಸ ಎಲ್ಲವೂ ಭಗವಂತನ ಪೂಜೆನೆ. ಶಾಸ್ತ್ರದಲ್ಲಿ ಅದನ್ನು ಹೇಳ್ತಾರೆ, ನಮಗದು ಬಹಳ ಆಶ್ಚರ್ಯ ಅನ್ನಿಸ್ತದೆ. ನಾವು ಮಾಡುವಂಥ ಗೃಹ ಕೃತ್ಯಗಳು, ಮನೆಯಲ್ಲಿ ಮಾಡಬೇಕಾದಂಥ ಗೃಹಿಣಿ ಮಾಡುವಂಥ ಮನೆ ಕೆಲಸಗಳು, ಮತ್ತೆ ಹೊರಗಡೆ ಮಾಡುವಂಥ ವ್ಯಾಪಾರ ಉದ್ಯೋಗ, ಪ್ರತಿಯೊಂದು ಕೂಡ ಭಗವಂತನ ಪೂಜೆನೆ. ಅದಷ್ಟೇ ಅಲ್ಲ, ಮನುಷ್ಯನ ತೀರಾ ಖಾಸಗಿಯಾದಂಥ ಕ್ರಿಯೆ, ದಾಂಪತ್ಯ ಕ್ರಿಯೆ, ಅದೂ ಕೂಡ ಭಗವಂತನ ಪೂಜಾ ಅಂತ ಹೇಳ್ತಾರೆ. ಅದಕ್ಕೆ ವಾಮದೇವ ಯಜ್ಞ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಮನುಷ್ಯ ಅಂಥ ದಾಂಪತ್ಯ ಕ್ರಿಯೆಯಲ್ಲಿ ತೊಡಗಿದ್ದಾಗ ನಾವು ಭಗವಂತನ ಪೂಜಾ ಮಾಡ್ತಿದ್ದೀವಿ ಅಂತ ಆ ಸಂದರ್ಭದಲ್ಲಿ ಅವನಿಗೆ ನೆನಪು ಬರದೇ ಇರಬಹುದು. ಆದರೆ ಆ ವಿಷಯ ಆದರೂ ಗೊತ್ತಿರಬೇಕು. ಪೂರ್ಣ ಆ ಸಂದರ್ಭದಲ್ಲೇ ನಮ್ಗೆ ಅಷ್ಟೆಲ್ಲ ಅರಿವು ಇರೋದಿಲ್ಲ. ಆದರೆ ಯಾವತ್ತೂ ಕೂಡ ಅಂಥದ್ರ ಬಗ್ಗೆ ಜಾಗೃತಿ ಮನುಷ್ಯನಿಗಿರಬೇಕು. ಹೀಗೆ ಸ್ತ್ರೀ ಪುರುಷರು ಪರಸ್ಪರ ವರ್ತಿಸುವ ಕ್ರಿಯೆಗಳು, ಕುಟುಂಬದ ಸದಸ್ಯರು ಮತ್ತೆ ಬಂಧುಗಳು, ಮಿತ್ರರು, ಸ್ನೇಹಿತರು ಯಾರದೇ ಜೊತೆ ಹೇಗೆ ವರ್ತಿಸಿದ್ರು, ಯಾವುದೇ ಜಡದ ಜೊತೆ ವರ್ತಿಸಿದ್ರು, ಎಲ್ಲವೂ ಭಗವಂತನ ಪೂಜೆನೆ. ಭಗವಂತನ ಪೂಜೆ ನಿರ್ದಿಷ್ಟವಾಗಿ ಗರ್ಭಗುಡಿಯಲ್ಲಿ, ನಮ್ಮ ಮನೆಯಲ್ಲಿ ಆ ದೇವರ ಮಂದಿರ ಅಂತ ಏನಿರ್ತದೆ ಅಲ್ಲೇ ನಡೆಯುವಂಥದ್ದಲ್ಲ. ಈಗ ನಾವು ಮಾಡ್ತಿರೋದು ಇದು ಒಂದು ದೇವರ ಪೂಜೆನೆ. ಒಬ್ಬರು ಹೇಳ್ತಿದ್ದಾರೆ, ಮತ್ತೊಬ್ಬರು ಕೇಳ್ತಿದ್ದಾರೆ. ಹೇಳುವವರು ಭಗವಂತನ ಪ್ರೇರಣೆಯಿಂದಲೇ ಹೇಳ್ತಿದ್ದಾರೆ, ಕೇಳುವವರು ಭಗವಂತನ ಪ್ರೇರಣೆಯಿಂದಲೇ ಕೇಳ್ತಿದ್ದಾರೆ. ಇದು ಎಲ್ಲ ಭಗವಂತನ ಪೂಜೆನೆ. ಪ್ರತಿಯೊಂದು ಕೆಲಸನೂ ಕೂಡ, ಮನೆಯಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸನೂ ಕೂಡ ಭಗವಂತನ ಪೂಜೆನೆ ಅಂತ ಹೀಗೆ ಎಚ್ಚರ ಇದ್ದರೆ ಅವನಿಗೆ ಈ ಸಂಸಾರ ಅಂತನ್ನೋದು ಬಂಧಕ ಆಗೋದಿಲ್ಲ ಅಂತ ಹೇಳ್ತಾರೆ. ನಿರಾಶೀಹಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಜ್ವರ ಅಂದ್ರೆ ಮಾನಸಿಕ ಜ್ವರ,
ಅವನಿಗೆ ದೇಹಕ್ಕೇನು ಜ್ವರ ಬಂದಿರಲಿಲ್ಲ ಅರ್ಜುನನಿಗೆ. ಜ್ವರ ಬಂದದ್ದು ಮನಸ್ಸಿಗೆ. ಆ ಚಿಂತೆಯನ್ನ ತೊರೆದು ಯುದ್ಧ ಮಾಡು ಅಂತ ಹೇಳ್ತಾನೆ. ಮುಂದೆ ಏಮೇ ಮತಮಿದಂ ನಿತ್ಯಂ ನಾನು ತಿಷ್ಠಂತಿ ಮಾನವಾಹ ಶ್ರದ್ಧಾವಂತೋ ನಸೂಯಂತೋ ಮುಚ್ಚಂತೆ ತೇಪಿ ಕರ್ಮಭಿಃ. ನಾನಿಷ್ಟೆಲ್ಲ ಅಭಿಪ್ರಾಯ ಹೇಳಿದೆ. ನಿಷ್ಕಾಮ ಕರ್ಮ ಮಾಡು. ಕರ್ಮ ಮಾಡುವಾಗ ಹೀಗೆ ಫಲ ಸಿಗಬೇಕು, ಇಷ್ಟೇ ಫಲ ಸಿಗಬೇಕು ಅನ್ನುವಂಥ ಹಠ ಬೇಡ. ಮತ್ತೆ ಎಲ್ಲವೂ ನನ್ನದು ಅನ್ನುವಂಥ ಭ್ರಮೆ ಬೇಡ. ಇದನ್ನೆಲ್ಲ ನನ್ನ ಸಿದ್ಧಾಂತವನ್ನು ನಾನು ಹೇಳಿದೆ. ಇದನ್ನೆಲ್ಲ ಸ್ವಚ್ಛವಾದ ಮನಸ್ಸಿನಿಂದ ಕೇಳಬೇಕು. ಏನು ಈ ಕೃಷ್ಣ ಹೇಳ್ತಾನೆ, ಇದರಿಂದ ಆಗೋದೇನು ಹೋಗೋದೇನು ಅನ್ನುವಂಥ ತಿರಸ್ಕಾರ ಬೇಡ. ನನ್ನ ಮೇಲಿನ ವಿಶ್ವಾಸದಿಂದ ಯಾರು ಈ ಕರ್ಮಗಳನ್ನು ಮಾಡ್ತಾನೋ ಅವರೆಲ್ಲರೂ ಕೂಡ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುತ್ತಾರೆ. ತೇಪಿ ಅವರೂ ಹೊಂದುತ್ತಾರೆ. ಈ ಜಗತ್ತಿನಲ್ಲಿ ಭಗವಂತನ ಸನ್ನಿಧಾನವನ್ನು ಸೇರೋದು, ಅಧ್ಯಾತ್ಮಕ್ಕೆ ಏರೋದು ಏನಿದೆಯಲ್ಲ, ಅದು ಯಾರೋ ಕೇವಲ ದೊಡ್ಡ ಸಾಧು ಸತ್ಪುರುಷರು, ಮಹಾತ್ಮರು, ಜ್ಞಾನಿಗಳು ಅವರಿಗೆ ಮಾತ್ರ ಸಾಧ್ಯ ಅಂತಲ್ಲ. ಅದಕ್ಕೆ ಹೇಳಿದ್ದು ತೇಪಿ. ಅವರಿಗೆ ಅಷ್ಟೆಲ್ಲ ಜ್ಞಾನ ಇಲ್ಲದೆ ಇರಬಹುದು, ಪುಸ್ತಕಗಳನ್ನು ಓದಲಿಕ್ಕೂ ಸಮಯ ಇಲ್ಲದೆ ಇರಬಹುದು, ಅಥವಾ ಓದಿದ್ದು ಅರ್ಥನೂ ಆಗದೆ ಇರಬಹುದು. ಎಲ್ಲರೂ ಈ ಜಗತ್ತಿನಲ್ಲಿ ಗರ್ಭಗುಡಿಗೆ ಹೋಗಿ ಪೂಜನೆ ಮಾಡಬೇಕಾಗಿಲ್ಲ. ಇದ್ದವರೆಲ್ಲರೂ ಪ್ರವಚನವೂ ಮಾಡಬೇಕಾಗಿಲ್ಲ. ಯಾರು ತಾವು ಮಾಡುವ ಕರ್ಮಗಳನ್ನು, ಇದು ಭಗವಂತನ ಪೂಜೆ, ಈ ಶರೀರ, ಈ ಜಡ ಚೇತನ ಇದೆಲ್ಲವೂ ನನ್ನದಲ್ಲ, ದೇವರು ನನಗೆ ಕೊಟ್ಟದ್ದು, ಅದು ಇರೋಷ್ಟು ಕಾಲ ಇರ್ತದೆ ಅಂತ ಯಾರು ಈ ಮನೋಭಾವದಿಂದ ಕರ್ಮಗಳನ್ನು ಮಾಡ್ತಾರೆ ಅವರೂ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುತ್ತಾರೆ, ಮುಕ್ತರಾಗ್ತಾರೆ. ತೀರಾ ಸಾಮಾನ್ಯನಾದವನಿಗೂ ಕೂಡ ಕರ್ಮದ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇದೆ. ಏತ್ವೇತದ್ ಅಭ್ಯಸೂಯಂತಹ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ್ ಅಚೇತಸಃ. ಆದರೆ ಈ ಜಗತ್ತಿನಲ್ಲಿ ಯಾವುದೇ ಬೋಧನೆ, ಅದು ಅಧ್ಯಾತ್ಮದ ಬೋಧನೆ ಇರಬಹುದು, ಅಥವಾ ಇನ್ಯಾವುದೇ ಒಂದು ಸಾಮಾನ್ಯವಾದ ಬೋಧನೆ, ಯಾವುದೇ ದುಶ್ಚಟಕ್ಕೆ ಬೀಳಬಾರದು, ಮನುಷ್ಯ ದುಶ್ಚಟಕ್ಕೆ ದಾಸನಾಗಬಾರದು, ಸದ್ವರ್ತನೆಯನ್ನ ಅಳವಡಿಸ್ಕೋಬೇಕು, ಇದು ತೀರಾ ಸಾಮಾನ್ಯವಾದ ಬೋಧನೆಗಳು. ಇಂಥ ಯಾವ ಬೋಧನೆಯನ್ನ ಯಾರೇ ಮತ್ತಾರಿಗೆ ಕೊಟ್ಟರು ಕೇಳುವವರೆಲ್ಲ ಅದನ್ನು ಸಮಚಿತ್ತದಿಂದ ಸ್ವೀಕಾರ ಮಾಡ್ತಾರೆ ಅಂತ ಇಲ್ಲ. ಇವನೇನು ಹೇಳ್ತಾನೆ, ಇದರಿಂದ ಆಗೋದೇನಿದೆ, ಇದೇನು ವಾಸ್ತವ, ಇದು ಫಲ ಸಿಗೋದು ಯಾವಾಗ, ಅಥವಾ ಇದರಿಂದ ಸಮಯನೇ ವ್ಯರ್ಥ, ಈ ಜಗತ್ತಿನಲ್ಲಿ ಆರಾಮವಾಗಿರೋದನ್ನು ಬಿಟ್ಟು, ಸುಖ ಪಡೋದನ್ನು ಬಿಟ್ಟು ಇದೇನು ಮಾರ್ಗ ಇವನು ಹೇಳ್ತಿದ್ದಾನೆ, ಅಧ್ಯಾತ್ಮ ಮಾರ್ಗ ಅಂತ ಹೀಗೆಲ್ಲ ಅದನ್ನು ತಿರಸ್ಕಾರನೇ ಮಾಡಿಬಿಡ್ತಾರೆ. ಹೀಗೆ ಇದನ್ನು ತಿರಸ್ಕಾರ ಮಾಡೋರು ಯಾರಿದ್ದಾರೆ ಅವರು ಜ್ಞಾನ ಅಜ್ಞಾನ ಅಂದ್ರೆ ಏನು ಗೊತ್ತಿಲ್ಲ ಅವರಿಗೆ. ಜ್ಞಾನವನ್ನು ತಿಳಿಯೋರವರು, ಅಜ್ಞಾನವೂ ಅವ್ರಿಗೆ ತಿಳಿದಿಲ್ಲ, ತಮ್ಮ ನಾಶವನ್ನು ತಾವೇ ಮಾಡ್ಕೋತಾರೆ, ಹಾಳಾಗಿ ಹೋಗ್ತಾರೆ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹಕ್ಕಿಂ ಕರಿಷ್ಯತೆ. ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಭೂತಾನಿ, ಈ ಜಡ ವಸ್ತುವಾಗಲಿ ಚೇತನ ವಸ್ತುವಾಗಲಿ ಪ್ರತಿಯೊಂದು ನಡೆಯೋದು ಪ್ರಕೃತಿಗನುಸಾರವಾಗಿ. ಪ್ರಕೃತಿ ಅನ್ನೋ ಶಬ್ದ ಬಹಳ ವಿಚಿತ್ರವಾದ ಶಬ್ದ. ಅದು ಪ್ರಕೃತಿ ಅನ್ನೋ ಶಬ್ದಕ್ಕೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ ಅರ್ಥ ಆಗ್ತದೆ. ಕೆಲವು ಬಾರಿ ಅದಕ್ಕೆ ನಮ್ಮ ಸ್ವಭಾವ ಅಂತ ಅರ್ಥ, ದೇಹದ ಸ್ವಭಾವ, ಮನಸ್ಸಿನ ಸ್ವಭಾವ. ನಿಮ್ಮ ಪ್ರಕೃತಿ ಹೇಗಿದೆ ಅಂತ ಕೇಳ್ತಿರ್ತಾರೆ. ಪ್ರಕೃತಿ ಅಂದ್ರೆ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಅರ್ಥ. ಸಾಮಾನ್ಯವಾಗಿ ದೇಹದ ಆರೋಗ್ಯದ ಬಗ್ಗೆ ನಮಗೆಲ್ಲ ಕಾಳಜಿ ಇರ್ತದೆ. ಅಲ್ಲಿ ನಿಮ್ಮ ಪ್ರಕೃತಿ ಹೇಗಿದೆ ಅಂದ್ರೆ ದೇಹದ ಆರೋಗ್ಯ ಅಂತ ಅರ್ಥ. ಅದಕ್ಕೆ ಮಾನಸಿಕ ಪ್ರಕೃತಿ ಅಂದ್ರೆ ಮಾನಸಿಕ ಸ್ವಭಾವ, ಅದನ್ನೂ ಪ್ರಕೃತಿ ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆ ಪ್ರಕೃತಿ ಅಂದ್ರೆ ನಾವು ಸುತ್ತಮುತ್ತ ನೋಡುವಂಥ ಹಸಿರು, ಪ್ರಕೃತಿಯ ನಡುವೆ ಶಾಂತವಾದ ಪರಿಸರ ಹೀಗೆಲ್ಲ ಪ್ರಯೋಗ ಮಾಡ್ತಿರ್ತಾರೆ. ಅಲ್ಲಿ ಪ್ರಕೃತಿ ಅಂದ್ರೆ ಸುತ್ತಮುತ್ತಲಿನ ವಾತಾವರಣ, ನೋಡುವಂಥ ಭೂಮಿ, ನೀರು, ಬೆಂಕಿ, ಸ್ವಚ್ಛವಾದಂಥ ನೇಚರ್, ಪ್ರಕೃತಿ, ನಿಸರ್ಗ ಅಷ್ಟೆ. ವಾಸ್ತವಿಕವಾಗಿ ಪ್ರಕೃತಿ ಅಂದ್ರೆ ಅದೊಂದೇ ಅಲ್ಲ. ಈ ಭೂಮಿ, ಈ ನೀರು, ಬೆಂಕಿ, ಮತ್ತೆ ವಾಯು, ಗಾಳಿ, ಆಕಾಶ, ಇದೆಲ್ಲವನ್ನೂ ಸೃಷ್ಟಿ ಮಾಡಿದಂತಹ ಒಂದು ಪ್ರಕೃತಿ ಇದೆಯಲ್ಲ, ಆ ಪ್ರಕೃತಿಯೇ ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ 3 ಗುಣಗಳನ್ನು ಹೊಂದಿದ್ದು. ಈ ಜಗತ್ತಿನ ಎಲ್ಲಾದರೂ ನೋಡಿದರೆ ಆ 3 ಗುಣಗಳು ನಮಗೇನು ಕಣ್ಣಿಗೆ ಕಾಣಿಸೋದಿಲ್ಲ. 3 ಗುಣಗಳು ಅದನ್ನು ಹೊಂದಿದಂತಹ ಪ್ರಕೃತಿ ಬಹಳ ಸೂಕ್ಷ್ಮವಾದ್ದು. ಅದರಿಂದ ಇದೆಲ್ಲ ಹುಟ್ಟಿತಷ್ಟೇ, ಇಡೀ ಜಗತ್ತು ಹುಟ್ಟಿತಷ್ಟೇ.
ಇನ್ನೊಂದು ಪ್ರಕೃತಿ ಅಂದ್ರೆ ಸ್ವಯಂ ಪರಮಾತ್ಮನೇ. ಪ್ರಕೃತಿ ಅನ್ನೋ ಶಬ್ದ ಸ್ತ್ರೀಲಿಂಗ ನಮ್ಗೆ ಗೊತ್ತಿದೆ, ಪುರುಷ ಅನ್ನೋ ಶಬ್ದ ಪುಲ್ಲಿಂಗ. ಆದರೆ ಪರಮಾತ್ಮನನ್ನ ಪ್ರಕೃತಿ ಅನ್ನೋ ಶಬ್ದದಿಂದಲೂ ಹೇಳಬಹುದು. ಈಗ ನಮಗೆಲ್ಲ ಗೊತ್ತಿರುವಂತೆ ನಾವೆಲ್ಲ ಗಂಡಸರು, ಇನ್ನು ಕೆಲವರು ಹೆಂಗಸರು. ಆದರೆ ಏಕಕಾಲದಲ್ಲಿ ಗಂಡಸೂ ಆದವನು ಹೆಂಗಸೂ ಆದವನು ಪರಮಾತ್ಮ. ನೈನಂ ವಾಚಾ ಸ್ತ್ರೀಯಂ ಬ್ರುವನ್ ನೈನಂ ಅಸ್ತ್ರೀ ಪುಮಾನ್ ಬ್ರುವನ್ ಪುಮಾಂಸನ್ನ ಬ್ರುವನ್ ನೈನಂ ವದನ್ ವದತಿ ಕಶ್ಚನ ಅಂತ ಒಂದು ಶಾಸ್ತ್ರದ ಮಾತು. ನಮ್ಮ ದೇವರು ಗಂಡಸೇ ಅಂತ ಯಾರು ಹಠ ಹಿಡಿದ್ರೆ ಅವ್ರದ್ದು ತಪ್ಪು ಧೋರಣೆ. ನಮ್ಮ ದೇವರು ಸ್ತ್ರೀನೇ ಅಂತ ಇನ್ಯಾರಾದರೂ ಹಠ ತೊಟ್ರೆ ಅದು ತಪ್ಪೇ. ದೇವರು ಏಕಕಾಲದಲ್ಲಿ ಸ್ತ್ರೀಯೂ ಹೌದು ಪುರುಷನೂ ಹೌದು. ಅದಕ್ಕಾಗಿ ಅವನನ್ನ ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತ ಧ್ಯಾನಿಸುವುದು ಆ ಕಾರಣಕ್ಕಾಗಿ. ನೀನೇ ತಾಯಿ ನೀನೇ ತಂದೆ ಈ ಜಗತ್ತಿಗೆಲ್ಲದಕ್ಕೂ ಕೂಡ. ಆದ್ರಿಂದ ಅವನನ್ನು ಪ್ರಕೃತಿ ಅಂತ ಹೇಳಿದ್ರು ತಪ್ಪಿಲ್ಲ, ಪುರುಷ ಅಂತ ಹೇಳಿದ್ರು ತಪ್ಪಿಲ್ಲ. ಪ್ರಕೃತಿ ಅಂದ್ರೆ ಏನು? ಕೃತಿ ಅಂದ್ರೆ ಕೆಲಸಗಳು. ಪ್ರಕೃತಿ ಅಂದ್ರೆ ಚೆನ್ನಾಗಿ ಕೆಲಸ ಮಾಡೋದು. ಈ ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ಅತಿ ಹೆಚ್ಚು ಕೆಲಸ ಮಾಡುವವನು ಮತ್ತು ಅತಿ ಶ್ರೇಷ್ಠವಾಗಿ ಕೆಲಸ ಮಾಡುವವನು ಇದ್ರೆ ಯಾರು ಒಬ್ಬನಿದ್ರು ಪರಮಾತ್ಮ. ಉಳಿದವರೆಲ್ಲರೂ ಅಪೂರ್ಣವಾಗಿ ಕೆಲಸ ಮಾಡುವವರೇ. ಆದ್ರಿಂದ ಪ್ರಕೃತಿ ಅಂದ್ರೆ ನಮ್ಮ ಸ್ವಭಾವ ಮತ್ತೆ ಈ ಸತ್ವರದ ಸ್ತಮೋ ಗುಣಗಳನ್ನು ಒಳಗೊಂಡಂತಹ ಪ್ರಕೃತಿ ಮತ್ತು ಪರಮಾತ್ಮ. ಈ ಮೂರು ನಮ್ಮನ್ನು ನಿಯಂತ್ರಿಸ್ತವೆ. ಯಾವತ್ತು ನಾವು ಏನು ಮಾಡಿದ್ರು ಭಗವಂತನ ಇಚ್ಛೆ, ನಮ್ಮ ಸ್ವಭಾವ ಇವೆಲ್ಲ ನಮ್ಮನ್ನು ನಿಯಂತ್ರಿಸ್ತವೆ. ಮತ್ತು ಹಾಗಿರುವಾಗ ನಿಗ್ರಹ, ನಾವು ಯಾರಿಗಾದ್ರೂ ಏನಾದ್ರು ಬೋಧನೆ ಮಾಡೋದು, ಅವರು ಅದನ್ನು ಅರ್ಥ ಮಾಡಿಕೊಂಡ್ರು ಮಾಡ್ಕೊಳ್ಳದೇ ಇದ್ರೂ ಇಲ್ಲ, ಇಂಥದ್ರಿಂದ ಎಲ್ಲ ಕಡೆ ಬಹಳ ಪ್ರಯೋಜನ ಆಗೋದಿಲ್ಲ. ಹಾಗಂತೇಳಿ ಇನ್ನೊಬ್ರಿಗೆ ಹೇಳಬಾರ್ದು ಅಂತಲ್ಲ, ಅವರ ಆಸಕ್ತಿಯನ್ನು ಗಮನಿಸಿ ಅವ್ರು ಕೇಳಿದಾಗ ಹೇಳಬೇಕು. ಒಂದು ವೇಳೆ ಅವ್ರು ಕೇಳದೆ ಹೋದ್ರೂ ಕೂಡ ಅವರು ಆಸಕ್ತರಾಗಿದ್ದರೆ ಅದನ್ನು ಸರಿಯಾಗಿ ಗಮನಿಸಿ ಹೇಳಬೇಕು. ನಮಗೆ ಗೊತ್ತಿದೆ, ನಾವು ಪಂಡಿತರಾಗಿದ್ದೇವೆ ಅಂತ ಇನ್ನೊಬ್ಬರ ತಲೆ ಮೇಲೆ ನಮಗೆ ಗೊತ್ತಿರುವುದನ್ನೆಲ್ಲ ಹೇರಬಾರದು. ಆ ನಿಗ್ರಹದಿಂದ, ಆ ಬೋಧನೆಯಿಂದ ಏನೂ ಉಪಯೋಗ ಆಗೋದಿಲ್ಲ. ಬೋರ್ಗಲ್ ಮೇಲೆ ನೀರು ಸುರಿದಂತಾಗ್ತದೆ. ಒಂದು ಮಡಕೆಯನ್ನ ತೆರೆದಿಟ್ರೆ ಅದರೊಳಗೆ ನೀರು ಬೀಳ್ತದೆ, ಮಡಕೆ ನೀರನ್ನು ಹಿಡ್ಕೋತದೆ. ಮಡಕೆಯನ್ನು ಡಬ್ಬಾಗಿಟ್ರೆ ಒಂದು ದೊಡ್ಡ ಬಂಡೆಕಲ್ಲನ್ನು ಇಟ್ಟಿದ್ರೆ ಅದ್ಮೇಲೆ ನೀರು ಸುರಿದ್ರೆ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ. ಭೂಮಿ ಮೇಲೆ ನೀರು ಸುರಿದ್ರೆ ಭೂಮಿ ನೀರನ್ನು ಹೀರ್ಕೋತದೆ, ಒಂದಿಷ್ಟು ಸಸ್ಯವನ್ನು ಬೆಳೆಸಿಕೊಡ್ತದೆ ನಮಗೆ. ಅಂತೂ ಯಾರಿಗೆ ಎಷ್ಟು ಆಸಕ್ತಿ ಇದೆ ಅದನ್ನು ಗಮನಿಸಿ ಅದರಂತೆ ಬೋಧನೆ ಮಾಡಬೇಕು. ಎಲ್ರಿಗೂ ಆ ಬೋಧನೆಯನ್ನೇ ಮಾಡಿದರೆ ಅದರಿಂದ ಏನೂ ಲಾಭ ಆಗೋದಿಲ್ಲ. ಸದೃಶಂ ಚೇಷ್ಟತೆ ಸ್ವಸ್ಯಾಹ. ಪ್ರತಿಯೊಬ್ಬನೂ ಕೂಡ ತಮ್ಮ ಸ್ವಭಾವಕ್ಕನುಸಾರವಾಗಿ ಭಗವಂತನ ಪ್ರೇರಣೆಗನುಸಾರವಾಗಿ ಕೆಲಸ ಮಾಡೋದು. ಭಗವಂತನ ಪ್ರೇರಣೆ ನಮ್ಮನ್ನು ಪ್ರೇರಿಸ್ತದೆ, ಕೆಲಸ ಮಾಡ್ತಾ ಹೋಗ್ತೇವೆ ಅಷ್ಟೇ. ಆದ್ದರಿಂದಲೇ ಇದರಲ್ಲಿ ನಾವು ಇನ್ನೊಬ್ಬರಿಗೆ ತೀರಾ ಅವಸರದಿಂದ ಹಠ ತೊಟ್ಟು ಬೋಧನೆ ಮಾಡುವ ಅಗತ್ಯ ಇಲ್ಲ, ಮಾಡಿದರೆ ಅದರಿಂದ ಉಪಯೋಗ ಇಲ್ಲ ಅಂತ ಅನ್ನೋದು ಒಂದು ಮಾತು. ಇನ್ನೊಂದು, ಯಾರಾದರೂ ಈ ಜಗತ್ತಿನಲ್ಲಿ ನಮ್ಮ ಮಾತನ್ನು ಕೇಳದೆ ಹೋದರೆ, ನಮ್ಮ ಮಾತನ್ನು ಇನ್ನೊಬ್ರು ಕೇಳದೆ ಹೋದರೆ, ಅಥವಾ ಅವ್ರ ಮಾತನ್ನು ಅವ್ರು ಕೇಳದೆ ಹೋದರೆ, ಅಷ್ಟು ತೀರಾ ಅದಕ್ಕಾಗಿ ನಾವು ಮನಸ್ಸಿನಲ್ಲಿ ಆತಂಕ ಪಡಬೇಕಾಗಿಲ್ಲ, ದುಃಖ ಪಡಬೇಕಾಗಿಲ್ಲ. ಜಗತ್ತಿನಲ್ಲಿ ನಾವು ಇನ್ನೊಬ್ರಿಗೆ ಯಾರಿಗಾದ್ರೂ ಶಾಸ್ತ್ರ ಬೋಧನೆ ಮಾಡೋದು ಆ ಕಡೆ ಇರಲಿ, ಇನ್ನೊಬ್ರು ಯಾರಾದ್ರೂ ದೊಡ್ಡ ಗುರುಗಳು ಜ್ಞಾನಿಗಳು ಬೋಧನೆ ಮಾಡೋದು ಆ ಕಡೆ ಇರಲಿ, ಸ್ವಯಂ ಭಗವಂತನೇ ಬಂದ್ರು ಈ ಜಗತ್ತಿಗೆ, ಅವನು ಯಾವ ರೂಪದಿಂದ ಆದರೂ ಬರಲಿ, ಯಾವ ಧರ್ಮದಲ್ಲಿ ಆದರೂ ಬರಲಿ, ಅವನೇ ಬಂದ್ರು ಅವನ ಮಾತನ್ನ ಎಲ್ಲರೂ ಕೇಳೋದಿಲ್ಲ, ಅಥವಾ ಕೇಳಿದವರು ಎಲ್ಲರಿಗೂ ಅದು ಅರ್ಥ ಆಗೋದೂ ಇಲ್ಲ. ಆದ್ರಿಂದಲೇನೆ ಜಗತ್ತಿನ ಎಲ್ಲಾ ದೇಶಗಳಲ್ಲಿ, ಎಲ್ಲಾ ಸಮಾಜ, ಎಲ್ಲಾ ಸಂಸ್ಕೃತಿಗಳಲ್ಲಿಯೂ ವಿವೇಕದ ಮಾತುಗಳು, ಶಾಸ್ತ್ರದ ಮಾತುಗಳು ಇದ್ದೇ ಇವೆ. ಆದರೆ ಎಲ್ಲರಿಗೂ ಅದು ಅರ್ಥ ಆಗದೇ ಇರೋದ್ರಿಂದಲೇ ಭಿನ್ನಾಭಿಪ್ರಾಯಗಳು, ದುಷ್ಟ ಪ್ರವೃತ್ತಿಗಳು ಇವೆಲ್ಲ ಬಂದಿರೋದು ಅದಕ್ಕಾಗಿ. ಎಲ್ಲರೂ ಆ ಭಗವಂತನ ಮಾತನ್ನ, ಶಾಸ್ತ್ರದ ಮಾತನ್ನ ಸರಿಯಾಗಿ ಕೇಳಿ ಸರಿಯಾಗಿ ಅದನ್ನು ಆಚರಣೆಗೆ ತಂದಿದ್ರೆ ಎಲ್ಲಿಯೂ ಯಾವತ್ತೂ ವೈಷಮ್ಯ, ದ್ವೇಷ, ಅಪನಂಬಿಕೆ ಇರ್ತಾನೆ ಇರಲಿಲ್ಲ. ಎಲ್ಲಾ ಭಗವಂತ ಇಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ರು, ಕಾಲ ಕಾಲಕ್ಕೆ ಮಹಾತ್ಮರನ್ನ ಎಲ್ಲಾ ದೇಶ, ಎಲ್ಲಾ ಸಮಾಜಕ್ಕೆ ಒದಗಿಸಿಕೊಟ್ಟಿದ್ರು, ಅವರೆಲ್ಲ ಇಷ್ಟೆಲ್ಲ ಪ್ರಯತ್ನ ಪಟ್ಟರು. ಎಲ್ಲರೂ ಅವನ ಮಾತನ್ನು ಕೇಳೋದು ಇಲ್ಲ, ಕೇಳಿದವರಿಗೆಲ್ಲ ಅದು ಅರ್ಥ ಆಗೋದು ಇಲ್ಲ. ಕೊನೆಗೂ ಅವರು ನಡೆಯೋದು ತಮ್ಮ ಸ್ವಭಾವಕ್ಕೆ ಸಂಬಂಧಪಟ್ಟಂತೆಯೇ. ಆದ್ರಿಂದ ಅದರ ಬಗ್ಗೆ ನಾವು ಬಹಳ ತೀರಾ ನಮಗೆ ಸಮೀಪರಾದವರೇ ಆಗಲಿ, ಆ ದೂರದಲ್ಲಿದ್ದವರು ಮತ್ತೂ ದೂರದಲ್ಲಿದ್ದವರು
ಇವ್ರು ಯಾರೂ ಈ ಮಾತನ್ನು ಕೇಳದೆ ಹೋದ್ರೂ ಕೂಡ ನಾವು ಬಹಳ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾದ್ದೇನಿಲ್ಲ. ಹಾಗೆ ಅಂತ ಹೇಳಿ ನಮ್ಮ ಪ್ರಯತ್ನ ನಾವು ಬಿಡಬೇಕು ಅಂತ ಅರ್ಥ ಅಲ್ಲ. ಪ್ರಯತ್ನ ಮುಂದುವರಿಸಬೇಕು. ಆದರೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಅದಾಗದೆ ಹೋದ್ರೆ ಅದಕ್ಕೇನು ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಕೆಲವರು ಕೇಳೋದಿಲ್ಲ ಅಂತ ಸ್ವಯಂ ಕೃಷ್ಣ ಹೇಳಿದ್ದ ಆ ದೃಷ್ಟಿಯಿಂದಲೇ. ನಾನೇ ಹೇಳಿದ್ರು ಎಲ್ಲರೂ ಕೇಳೋದಿಲ್ಲ. ಅದಕ್ಕೆ ಸ್ಪಷ್ಟವಾದ ಉದಾಹರಣೆ ಮಹಾಭಾರತದಲ್ಲಿ ಅದನ್ನು ನೋಡ್ತೇವೆ. ಮಹಾಭಾರತದಲ್ಲಿ ಈ ದುರ್ಯೋಧನನಿಗೆ ಕೃಷ್ಣ ಬೋಧನೆ ಮಾಡಿದ, ವೇದವ್ಯಾಸರು ಬೋಧನೆ ಮಾಡಿದ. ಪಾಂಡವರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಉಚಿತ ಅಲ್ಲ, ಅದನ್ನು ಬಿಡು ಅಂತ ಅವರಿಬ್ಬರು ಬೋಧನೆ ಮಾಡಿದರು. ಸ್ವಯಂ ಗಾಂಧಾರಿ ದುರ್ಯೋಧನನ ತಾಯಿ ಬೇಕಾದಷ್ಟು ಬಾರಿ ಅವನಿಗೆ ಬೋಧನೆ ಮಾಡಿದ್ಲು. ಧೃತರಾಷ್ಟ್ರ ಬೋಧನೆ ಮಾಡ್ತಿದ್ದ, ಆದರೆ ಅವನೇ ಸ್ವಯಂ ದುರಾಸೆ ಉಳ್ಳವನಾಗಿ ಬಿಟ್ಟಿದ್ದ. ಆದ್ರಿಂದ ಅವನ ಮಾತು, ಅವನ ಬೋಧನೆ ಈ ದುರ್ಯೋಧನಾದಿಗಳ ಮೇಲೆ ನಿರೀಕ್ಷಿತವಾದ ಪರಿಣಾಮ ಬೀರ್ತಿರ್ಲಿಲ್ಲ. ನಾವು ಸ್ವಯಂ ಪ್ರಾಮಾಣಿಕರಾಗಿಲ್ಲದೆ ಹೋದ್ರೆ, ನಾವು ಸ್ವಯಂ ನಿಸ್ವಾರ್ಥಿಗಳಾಗಿಲ್ಲದೆ ಹೋದ್ರೆ ನಮ್ಮ ಮಾತು ಇನ್ನೊಬ್ಬರ ಮೇಲೆ ಪರಿಣಾಮ ಬೀರೋದೆಷ್ಟು. ಆದ್ರಿಂದ ಅವನ ಮಾತು ಪರಿಣಾಮ ಬೀರ್ತಿರ್ಲಿಲ್ಲ. ಆದರೆ ಗಾಂಧಾರಿ ಮಾತಾದ್ರೂ ಬೀಳ್ಬೇಕಾಗಿತ್ತು. ಪ್ರಾಯ ಜಗತ್ತಿನಲ್ಲಿ ಅತಿ ಹೆಚ್ಚು ನಿಸ್ವಾರ್ಥ ಬುದ್ಧಿ ಇದ್ದವಳು, ಅಂತಹ ದುಷ್ಟ ಮಕ್ಕಳನ್ನು ಪಡೆದು ಬೇಕಾದಷ್ಟು ನೋವು ಅನುಭವಿಸಿಯೂ ಕೂಡ ಆ ದುಷ್ಟ ಮಕ್ಕಳಿಗೆ ಕಾಲದಲ್ಲಿ ಬೋಧನೆ ಮಾಡ್ತಾನೇ ಇದ್ಲು. ಅವ್ರು ಮಾಡಿದ ತಪ್ಪುಗಳನ್ನೆಲ್ಲ ಆಕೆ ಒಪ್ಕೊಳ್ಳಿಲ್ಲ. ಆದ್ರೆ ಅವಳು ಹೇಳಿದ್ದನ್ನು ಅವರೇನು ಕೇಳಲಿಲ್ಲ. ಕೃಷ್ಣ ಸಭೆಗೆ ಬಂದು ಹೇಳಿದ, ಕೃಷ್ಣ ಸಂಧಾನ ಮಾಡಿದ, ಪಾಂಡವರು ಕೌರವರ ನಡುವೆ ಸಂಧಾನ ಮಾಡ್ಲಿಕ್ಕೆ ಬಂದ. ಕೃಷ್ಣ ಹೇಳಿದ್ದನ್ನು ಅವನು ಕೇಳಲಿಲ್ಲ. ವಿದುರ ಅಂದ್ರೆ ಧೃತರಾಷ್ಟ್ರನ ಮಂತ್ರಿ. ಕೃಷ್ಣ, ನೀನು ಇಲ್ಲಿ ಬಂದು ಏನು ಉಪಯೋಗ? ಇವ್ರಿಗೆ ಏನು ಬುದ್ಧಿ ಹೇಳಿ ಏನು ಉಪಯೋಗ? ಇವ್ರೇನು ನೀನು ಮಾತು ಕೇಳುವವರಲ್ಲ ಅಂತ ವಿದುರ ಕೃಷ್ಣನಿಗೆ ಹೇಳಿದ. ಆವಾಗ ಕೃಷ್ಣ ಅಂದ, ಹೌದು, ಅವ್ರು ನನ್ನ ಮಾತು ಕೇಳೋದಿಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ಜಗತ್ತಿಗೆ ನಾನು ಏನೂ ಪ್ರಯತ್ನ ಪಡಲಿಲ್ಲ. ಕೃಷ್ಣ ಬುದ್ಧಿ ಹೇಳಿದ್ರೆ, ಕೃಷ್ಣ ಒಂದು ಪ್ರಯತ್ನ ಪಟ್ಟಿದ್ರೆ ಆಗ್ತಿತ್ತು ಅಂತ ಯಾರಿಗೂ ಅನಿಸಬಾರ್ದು. ನನ್ನ ಪ್ರಯತ್ನ ನಾನು ಮಾಡ್ತೇನೆ. ಅವ್ರು ಕೇಳಿದ್ರು ಇಲ್ಲದಿದ್ರು ಇಲ್ಲ. ನಾನು ದುರ್ಯೋಧನಾದಿಗಳು ಕೇಳೋದಿಲ್ಲ ಅಂತ ಹೇಳಿ ಮೊದಲೇ ಬಿಟ್ಟುಬಿಟ್ರೆ ಕೃಷ್ಣ ಪ್ರಯತ್ನ ಪಟ್ಟಿದ್ರೆ ಆಗ್ತಿತ್ತು ಅಂತ ಯಾರಿಗಾರು ಅನಿಸಿಬಿಡ್ತಿತ್ತು. ಆದ್ರಿಂದ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂತ ಅವನು ಹೇಳಿದ. ಮಳೆ ಜಗತ್ತಿನ ಎಲ್ಲಾ ಕಡೆ ಸುರಿತದೆ. ಫಲವತ್ತಾದ ಭೂಮಿಯಲ್ಲೂ ಸುರಿತದೆ, ಮರಳುಗಾಡಲ್ಲೂ ಸುರಿತದೆ, ಬೋರ್ಗಲ್ ಮೇಲೂ ಸುರಿತದೆ, ಎಲ್ಲಾ ಕಡೆ ಸುರಿತದೆ. ಎಲ್ಲಿ ಸಸ್ಯ ಬೆಳಿಬೇಕೋ ಅಲ್ಲಿ ಉಪಯುಕ್ತವಾದ ಸಸ್ಯ ಎಲ್ಲಿ ಬೆಳಿಬೇಕೋ ಉಪಯುಕ್ತವಾದ ಸಸ್ಯ ಅಲ್ಲಿ ಬೆಳೀತದೆ. ಎಲ್ಲಿ ಕಸ ಬೆಳಿಬೇಕೋ ಕಸನೇ ಬೆಳೀತದೆ. ಕೆಲವು ಕಡೆ ಏನೂ ಬೆಳೆಯೋದಿಲ್ಲ. ಅಂತೂ ಭಗವಂತ ಸಮಾನವಾಗಿ ನಿಷ್ಪಕ್ಷಪಾತ ಬುದ್ಧಿಯಿಂದ ಎಲ್ಲಾ ಕಡೆ ತನ್ನ ಕಾರ್ಯ ಮಾಡ್ತಿರ್ತಾನೆ. ಆದರೆ ಈ ಭಗವಂತನೇ ಆಗಲಿ ಮತ್ತಾರೇ ಜ್ಞಾನಿಗಳಾಗಲಿ ಯಾವುದೇ ಕಾಲಕ್ಕೆ ಏನು ಬೋಧನೆ ಕೊಟ್ಟರು ಅದರಿಂದ ಏನು ಪೂರ್ಣ ಫಲ ಸಿಗೋದಿಲ್ಲ. ಅದೆಷ್ಟು ವಿಚಿತ್ರವಾದ್ದು ಅಂದ್ರೆ, ಈ ಮಹಾಭಾರತ ಯುದ್ಧ ಎಲ್ಲ ಮುಗಿದಿತ್ತು. ಉದಂಕ ಅಂತ ಒಬ್ಬ ಋಷಿ ಇದ್ದ. ಆ ಉದಂಕ ಅಂತ ಋಷಿ ದೊಡ್ಡ ಜ್ಞಾನಿಯೇ. ಒಂದು ಸ್ವಭಾವ ಹೇಗಿರ್ತದಂದ್ರೆ, ದುರ್ಯೋಧನ ಮೇಲೆ ಅವನಿಗೊಂದು ಸ್ವಲ್ಪ ಪ್ರೀತಿ. ಪಾಂಡವರ ಮೇಲೆ ಪ್ರೀತಿ ಇದ್ದಿದ್ದಿಲ್ಲ ಅಂತಲ್ಲ, ಒಂದು ಸ್ವಲ್ಪ ಹೆಚ್ಚು ದುರ್ಯೋಧನ ಮೇಲೆ ಪ್ರೀತಿ. ದೊಡ್ಡ ಜ್ಞಾನಿಯೇ, ಆದ್ರೂ ಏನೋ ಒಂದು ತಪ್ಪು ಗ್ರಹಿಕೆ ಹೀಗಾಗಿಬಿಡ್ತದೆ. ದುರ್ಯೋಧನ ಮೇಲೆ ಪ್ರೀತಿ. ಕೃಷ್ಣ ಬಂದಾಗ ಕೃಷ್ಣನಿಗೆ ಶಾಪ ಕೊಡ್ಲಿಕ್ಕೆ ತಯಾರಾಗ್ಬಿಟ್ಟಿದ್ದ. ನೀನು ಅಪೇಕ್ಷೆ ಪಟ್ಟಿದ್ರೆ, ನೀನು ಪ್ರಯತ್ನ ಪಟ್ಟಿದ್ರೆ ಕೌರವ ಪಾಂಡವರ ನಡುವಿನ ಯುದ್ಧ ತಪ್ಪಿಸಬಹುದಿತ್ತು. ನೀನು ಇದನ್ನು ಮಾಡಲಿಲ್ಲ, ಶಾಪ ಕೊಟ್ಟು ಬಿಡ್ತೀನಿ ನಿನಗೆ ಅಂತ ತಯಾರಾಗಿದ್ದ. ಕೃಷ್ಣನಿಗೆ ಅವನ ಬಗ್ಗೆ ಕರುಣೆ ಬಂತು, ಮರುಕ ಬಂತು. ಪಾಪ ಜ್ಞಾನಿ, ತನ್ನ ಭಕ್ತ ನನಗೆ ಶಾಪ ಕೊಟ್ಟು ಸುಮ್ಮನೆ ಹಾಳಾಗ್ತಾನಲ್ಲ ಅಂತ ಅವನಿಗೆ ಬೋಧನೆ ಮಾಡಿದ ಆಮೇಲೆ ಅಂತ ಹೀಗೆ ಮಹಾಭಾರತದಲ್ಲಿ ಕೇಳ್ತೇವೆ. ದೊಡ್ಡ ಜ್ಞಾನಿಯಾದಂತಹ ಉದಂಕನ ಸ್ಥಿತಿ ಈಗ. ಅವನಿಗೆ ಹೀಗೆ ತಪ್ಪು ತಿಳುವಳಿಕೆ ಬಂತು. ಕೃಷ್ಣ ಪ್ರಯತ್ನ ಪಟ್ಟಿದ್ರೆ ಆಗ್ತಿತ್ತು, ಮಾಡಲಿಲ್ಲ ಅವನು. ಸ್ವಯಂ ಕೃಷ್ಣನ ಅಣ್ಣ ಬಲರಾಮನಿಗೆ ಈ ಕೃಷ್ಣ ಪಾಂಡವರ ಪಕ್ಷಪಾತ ಮಾಡಿ ಆ ಕೌರವರನ್ನೆಲ್ಲ ಹಾಳು ಮಾಡಿದಂತೆ. ಯಾಕಂದ್ರೆ ಬಲರಾಮನು ಕೂಡ ದುರ್ಯೋಧನ ಪಕ್ಷಪಾತಿಯಾಗಿದ್ದ. ಬಲರಾಮ ತನ್ನ ತಂಗಿ ಸುಭದ್ರೆಯನ್ನ ದುರ್ಯೋಧನ ಮದುವೆ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟುಬಿಟ್ಟಿದ್ದ. ದುರ್ಯೋಧನಿಗೆ ದುರಾಸೆ. ಕೃಷ್ಣ ಬಲರಾಮನ ತಂಗಿಯವಳು. ಕೃಷ್ಣ ಎಲ್ಲೋ ಬೇರೆ ಕಡೆ ಹೋಗಿದ್ದಾಗ ನಿಧಾನವಾಗಿ ಬಲರಾಮನ ಹತ್ರ ಬಂದು, ಬಲರಾಮನ ಹತ್ರ ಸ್ವಲ್ಪ ವಿದ್ಯಾಭ್ಯಾಸ ಮಾಡ್ತೀನಿ, ಗದಾಯುದ್ಧ ಅಭ್ಯಾಸ ಮಾಡ್ತೀನಿ ಅಂತ ನೆಪ. ಯಾಕೆ ಬಂದಿಂತ ಕೇಳಿದ, ಬಲರಾಮ ನೀನು ಗದಾಯುದ್ಧದಲ್ಲಿ ದೊಡ್ಡ ಪಂಡಿತ,
ನಾನು ಗದಾಯುದ್ಧದಲ್ಲಿ ಪಾಂಡಿತ್ಯ ಸಾಧಿಸಬೇಕಾಗಿದೆ, ಒಂದಿಷ್ಟು ಬೋಧನೆ ಮಾಡುವಂತ. ಅದರಂತೆ ಪಾಂಡಿತ್ಯ ಗಳಿಸಿದ. ಎಲ್ಲ ಆದ್ಮೇಲೆ ನಂದೊಂದು ಅಪೇಕ್ಷೆ ಇದೆ ಅಂದ ಈ ದುರ್ಯೋಧನ. ಅವನು ಏನು ಅಪೇಕ್ಷೆ ಅದನ್ನ ಸರಿಯಾಗಿ ಕೊಡಬೇಕೋ ಬೇಡ ಅಂತ ಯಾವುದನ್ನು ಆಲೋಚನೆ ಮಾಡಿದ್ದಾನೆ. ಏನು ಹೇಳು ಅಂತ ಹೇಳಂದ. ನಿನ್ ತಂಗಿ ಸುಭದ್ರೆ ನನಗೆ ಕೊಡಬೇಕು ಅಂತ ಅವನ ಕೈಯಿಂದ ಮಾತು ತಗೊಂಡ್ಬಿಟ್ಟಿದ್ದ. ಅವನಿಗೆ ದುರ್ಯೋಧನ ಮೇಲೆ ಮೋಹ ಇತ್ತು. ಆದ್ರೆ ಕೃಷ್ಣ ಅದನ್ನು ತಪ್ಪಿಸಿ ತಂತ್ರ ಮಾಡಿ ಅದನ್ನ ಅರ್ಜುನನಿಗೆ ಸುಭದ್ರೆ ಹೋಗುವಂತೆ ಮಾಡಿದ. ಅದು ಬೇರೆ ಯಾರಿಗೂ ಗೊತ್ತಾಗದೆ ಕೇವಲ ಕೃಷ್ಣ, ಸುಭದ್ರೆ, ಒಂದು 3-4 ಜನರಿಗೆ ಮಾತ್ರ ಇದೆಲ್ಲ ವಿಷಯ ಗೊತ್ತಿತ್ತು. ಉಳಿದವರೆಲ್ಲ ಸುಭದ್ರೆ ದುರ್ಯೋಧನನ್ನೇ ಮದುವೆ ಆಗಬೇಕು ಅಂತ ತಿಳ್ಕೊಂಡಿದ್ರು. ಇಂಥದೆಲ್ಲ ಸಮಾಜದಲ್ಲಿ ಆಗ್ತದೆ. ಆ ಬಲರಾಮನಿಗೂ ಕೂಡ ಕೃಷ್ಣನ ಬಗ್ಗೆ ಸಿಟ್ಟಿತ್ತು. ಆ ಯುದ್ಧದ ಸಂದರ್ಭದಲ್ಲಿ ಎಲ್ಲೋ ಹೋಗಿಬಿಟ್ಟಿದ್ದ ಅವನು. ನೀ ತಪ್ಪು ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ಇರೋದಿಲ್ಲ ಅಂತ ಹೋಗಿಬಿಟ್ಟಿದ್ದ. ಇದು ನಿಗ್ರಹ ಕಿಂ ಕರಿಷ್ಯತೆ. ಯಾರೆಷ್ಟೇ ದೊಡ್ಡವರಾದ್ರೂ ಆ ಶಾಸ್ತ್ರದ ಬೋಧನೆ, ಜ್ಞಾನಿಗಳ ಬೋಧನೆ ಅದು ಪೂರ್ಣವಾಗಿ ಫಲ ಕೊಡೋದಿಲ್ಲ. ಅದು ಎಲ್ಲಿವರೆಗೆ ಅಂದ್ರೆ, ಇದು ಯಾಕೆ ಈ ಮಾತನ್ನು ತಿಳ್ಕೊಳ್ಬೇಕು, ಈ ಶರೀರದೊಳಗೆ ಇರೋ ತನಕ ಇದೆಲ್ಲ ಹೀಗೇನೆ. ಉದಂಕರಂತ ದೊಡ್ಡ ಜ್ಞಾನಿ ಆಗಲಿ, ಧೃತರಾಷ್ಟ್ರ ಆಗಲಿ, ಯಾರೇ ಆಗಲಿ, ಈ ಶರೀರದೊಳಗಿದ್ದಾರೆ. ಪಂಚಮಹಾಭೂತಗಳಿಂದ ಹುಟ್ಟಿದ ಶರೀರ ಇದು. ಮತ್ತೆ ಇದನ್ನ ನಿಯಂತ್ರಿಸೋದು ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ ಗುಣಗಳೇ. ಕಾಲಕ್ಕನುಗುಣವಾಗಿ ಕೆಲವು ಬಾರಿ ತಮೋಗುಣನೇ, ರಜೋಗುಣನೇ ಹೆಚ್ಚು ನಿಯಂತ್ರಿಸ್ತದೆ ನಮ್ಮನ್ನು. ಕಲಿಯುಗ, ದ್ವಾಪರ ಯುಗ, ಅದರಲ್ಲೆಲ್ಲ. ದ್ವಾಪರ ಯುಗ ಅಂದ್ರೆ ಸಂಶಯ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದಕ್ಕೆ ಸರಿಯಾಗಿ ತೀರ್ಮಾನನೇ ಆಗ್ತಿರ್ಲಿಲ್ಲ ಅಂತ ಆವಾಗಲೇ. ಅದೇ ದ್ವಾಪರದ ಲಕ್ಷಣ. ಕಲಿಯುಗದಲ್ಲಂತೆ ತಪ್ಪಿನ ಕಡೆಗೆ ಒಲವು ಹೆಚ್ಚು. ಇದು ಕಲಿಯುಗದ ಲಕ್ಷಣ. ಹೀಗೆಲ್ಲ ಇರುವಾಗ ನಮ್ಮ ದೇಹ ನಮ್ಮನ್ನು ಹೀಗೆ ನಿಯಂತ್ರಿಸ್ತದೆ. ಅದು ಉದಂಕ ಅಂತ ದೊಡ್ಡ ದೊಡ್ಡ ಋಷಿಗಳಿಗೆ ಸಂಬಂಧಪಟ್ಟಂತೆ ಉದಾಹರಣೆ ಅವು. ಅವರಿಗೆ ಹಾಗಾಗುವಾಗ ನಮಗೆ ದುರ್ಯೋಧನ ಅನ್ನೋದು ಕೇವಲ ಪಾತ್ರ ಅಷ್ಟೇ. ದುರ್ಗುಣದ ಬಗ್ಗೆ, ದುಷ್ಟ ಪ್ರವೃತ್ತಿ ಬಗ್ಗೆ ಒಲವು. ಸಜ್ಜನರು ಸದ್ಗುಣಗಳೇನಿವೆ ಅದ್ರ ಬಗ್ಗೆ ಒಲವು ಕಡಿಮೆ ಅಥವಾ ಇಲ್ಲದೆ ಇರೋದು. ಹೀಗೆ ಎಲ್ಲರಿಗೂ ಆಗಿಬಿಡೋ ಸಾಧ್ಯತೆ ಇದೆ. ಧೃತರಾಷ್ಟ್ರ ಅಂದ್ರೆ ಯಾರು? ನಮ್ಮೊಳಗೂ ಒಬ್ಬ ಧೃತರಾಷ್ಟ್ರ ಇದ್ದಾನಲ್ಲ. ಇಡೀ ಮಹಾಭಾರತ ರಾಮಾಯಣದ ಕಥೆಗಳು ಬರೇ ಇತಿಹಾಸ, ಒಂದು ನಡೆದ ಘಟನೆ, ಅದು ಆ ವಿಷಯ ಆ ಕಡೆ ಇಲ್ಲೇ. ಇಲ್ಲಿ ಒಳಗೊಂದು ಯಾವತ್ತು ಕೌರವ ಪಾಂಡವರ ನಡುವಿನ ಯುದ್ಧ ನಡೆದಿರ್ತದೆ, ಇಲ್ಲೊಬ್ಬ ಧೃತರಾಷ್ಟ್ರ ಇರ್ತಾನೆ. ಇವನ್ಯಾಕೆ ಧೃತರಾಷ್ಟ್ರ ಅನ್ಬೇಕು ಅಂದ್ರೆ, ಧೃತರಾಷ್ಟ್ರ ಅನ್ನೋ ಶಬ್ದ ಬಹಳ ವಿಚಿತ್ರವಾದ ಶಬ್ದ, ಅರ್ಥವತ್ತಾದ ಶಬ್ದ. ರಾಷ್ಟ್ರ ಅಂದ್ರೆ ಈ ದೇಶ, ಸಂಪತ್ತು, ಮನೆ, ಮಠ, ಸಂಪತ್ತು ಎಲ್ಲನು. ಅದನ್ನು ಧೃತ ಹಿಡ್ಕೊಂಡು ಕೂತವನು, ಧಾರಣೆ ಮಾಡೋದು ಅಂತ ಅರ್ಥ. ಕೈ ಖಾಲಿ ಇರ್ತದೆ, ಆದರೆ ಮನಸ್ಸಿನಿಂದ ಯಾವತ್ತೂ ಕೂಡ ಕುಟುಂಬ, ರಾಷ್ಟ್ರ ಇದನ್ನೆಲ್ಲ ಹಿಡ್ಕೊಂಡು ಕೂತಿದ್ದಾನೆ. ಅದ್ರ ಮೇಲೆ ಅಭಿಮಾನ. ಮನಸ್ಸು ಅದನ್ನು ಬಿಡಲಿಕ್ಕೆ ತಯಾರಿಲ್ಲ. ಮನಸ್ಸಿನಿಂದ ಅದ್ರ ಮೇಲೆ ಅಭಿಮಾನ ಬೆಳೆಸ್ಕೊಂಡವನು. ಅದಕ್ಕಾಗಿ ಅವನು ಧೃತರಾಷ್ಟ್ರ ಅಂತಿದ್ರು. ಇಂಥ ಧೃತರಾಷ್ಟ್ರ ನಮ್ಮೊಳಗೂ ಇದ್ದಾನೆ. ದುರ್ಯೋಧನ, ದುಶಾಸನ ಇವೆಲ್ಲ ನಮ್ಗೆ ದುರ್ಗುಣಗಳಿವೆ. ನೀವೆಲ್ಲ ಆ ದುರ್ಗುಣಗಳೇ ನಮ್ಮ ಮಕ್ಕಳು. ಅಲ್ಲಿ ತಂದೆ, ತಾಯಿ, ಮಕ್ಕಳು. ಇಲ್ಲಿ ನಾವೇ ಧೃತರಾಷ್ಟ್ರ, ನಮ್ಮ ದುರ್ಗುಣಗಳೇ ನಮ್ಮ ಮಕ್ಕಳು. ಈ ದುರ್ಗುಣಗಳನ್ನು ಕೈ ಬಿಡ್ಲಿಕ್ಕೆ ನಾವು ತಯಾರಿಲ್ಲ. ಏನು ಗೀತೆ ಬೋಧನೆ ಮಾಡಿದ್ರೇನು, ಹೇಳುವವರು ಬಿಡ್ಲಿಕ್ಕೆ ತಯಾರಿಲ್ಲ. ಅದಷ್ಟು ಸುಲಭ ಅಲ್ಲ. ಕೇಳುವವರು ಬಿಡ್ಲಿಕ್ಕೆ ಸುಲಭ ಆಗೋದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಒಂದೊಂದಲ್ಲ ಒಂದು ಹಂತದಲ್ಲಿ ತಪ್ತಾರೆ. ಪರೋಪದೇಶ ಸಮಯೇ ಜನಾ ಸರ್ವೇಪಿ ಪಂಡಿತಾ, ಸ್ವಸ್ಯಾನುಷ್ಠಾನ ಸಮಯೇ ಮುನಯೋಪಿನ ಪಂಡಿತಾ ಅಂತ ಒಂದು ಸುಭಾಷಿತ ಈ ಗೀತೆಯಲ್ಲಿ ಬಂದದ್ದಲ್ಲ. ಇನ್ನೊಬ್ಬರಿಗೆ ಬೋಧನೆ ಮಾಡಲಿಕ್ಕೆ ಕರೀರಿ. ಇವತ್ತು ನಮ್ಮಲ್ಲಿ ಒಂದು ಪ್ರವಚನ ಕೊಡ್ರಿ, ನಮ್ಮ ಮಠಕ್ಕೆ, ನಮ್ಮ ಸಂಘ ಸಂಸ್ಥೆಗಳಿಗೆ ಅಂತ ಕರೀರಿ. ಪುಂಖಾನುಪುಂಖವಾಗಿ ಶಾಸ್ತ್ರದಲ್ಲಿರೋ ಮಾತುಗಳನ್ನೆಲ್ಲ ಅಲ್ಲಿ ಹಿಂಗೆ ಹೇಳಿದ್ದಾರೆ, ಇಲ್ಲಿ ಹೆಂಗೆ ಹೇಳಿದ್ದಾರೆ ಅಂತ ಹೇಳಿ ಬಾಯ್ಪಾಠ ಹೇಳಿದ್ದೇನು. ಯಾರನ್ನಾದ್ರೂ ಕೂಡ್ಸ್ರಿ, ತೀರಾ ಸಾಮಾನ್ಯರಾದವ್ರನ್ನ ಬರ್ದು ಒಂದು ಏನಾದ್ರು ಬೋಧನೆ ಮಾಡ್ರಿ ಅಂತ ಕರೆದ್ರೆ ಎಲ್ಲ ಬೋಧನೆ ಮಾಡ್ಲಿಕ್ಕೆ ಎಲ್ಲರೂ ತಯಾರು. ಆವಾಗ ಎಲ್ಲರೂ ಪಂಡಿತರೆ. ಸ್ವಸ್ಯ ಅನುಷ್ಠಾನ ಸಮಯ, ತಾನು ಮಾಡುವಾಗ ನೀವೆಷ್ಟು ಅದನ್ನು ಆಚರಿಸಿದ್ದೀರಿ ಅಂತ ನಮ್ಮನ್ನು ನಾವು ಕೇಳ್ಕೊಂಡ್ರೆ, ಅಥವಾ ಸುತ್ತಮುತ್ತಲಿನವ್ರು ಯಾರು ಕೇಳಿದ್ರೆ, ಆವಾಗ ಮುನಯೋಪಿನ ಪಂಡಿತ, ದೊಡ್ಡ ದೊಡ್ಡ ಮುನಿಗಳದು ಸತ್ವ ಪರೀಕ್ಷೆ ಆಗೋದು ಆವಾಗ. ಶಾಸ್ತ್ರ ಬೇಕಾದಷ್ಟು ಹೇಳಬಹುದು, ಹೇಳಿದ್ದನ್ನು ಆಚರಣೆಗೆ ತರಬೇಕಲ್ಲ. ನಮ್ಮನ್ನು ಜನ ನಂಬಬೇಕಾದ್ರೆ ನಾವು ಆಚರಣೆಗೆ ತಂದಿದ್ರೆ ಅದನ್ನು ಜನ ನಂಬ್ತಾರೆ. ಅದಿಲ್ಲದೆ ಹೋದ್ರೆ ನಾವು ಆಷಾಢಭೂತಿಗಳು ಅಂತ ಅನ್ಸ್ಕೊಂಡ್ ಬಿಡ್ತೀವಿ, ಜನರ ತಿರಸ್ಕಾರಕ್ಕೆ ಪಾತ್ರರಾಗ್ತೀವಿ. ಇದು ಅದಕ್ಕಾಗಿ ಇಲ್ಲಿ ಜ್ಞಾನವಾನ್ ಅಂತ ಹೇಳಿದ್ರು. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ ಜ್ಞಾನವಾನಪಿ. ದೊಡ್ಡ ಜ್ಞಾನಿಯಾದವನು ಕೂಡ
ಈ ಸತ್ವ ರಜಸ್ಸು ತಮಸ್ಸು ಅನ್ನುವಂಥ ಪ್ರಕೃತಿಯ ಸ್ವಭಾವಕ್ಕೆ ಬಲಿ ಬಿದ್ದು ಬಿಡ್ತಾರೆ. ಹಾಗಿರುವಾಗ ಸಾಮಾನ್ಯನ ಪಾಡೇನು? ಇಷ್ಟು ಕಠಿಣ ಇದೆ, ಎಚ್ಚರ ಇರಬೇಕು. ಹಾಗಂತ ಹೇಳಿ ಸನ್ಮಾರ್ಗದ ಬಗ್ಗೆ ತಿರಸ್ಕಾರ ಬೇಡ. ಭಗವಂತನನ್ನ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡೋದು ಅದೊಂದೇ ಮಾರ್ಗ. ನಮ್ಗಿರೋದು ಇದೊಂದೇ ಮಾರ್ಗ. ಬೋಧನೆ ಮಾಡುವವರು ನನ್ನ ಬಾಯಿಂದ ಯಾವತ್ತೂ ಸರಿಯಾದ ಬೋಧನೆಯೇ ಬರಲಿ, ಸುಳ್ಳು ಬೋಧನೆ ನನ್ನ ಬಾಯಿಂದ ಬರದೇ ಇರಲಿ, ಬೋಧನೆ ಮಾಡಿದ್ದೆಲ್ಲವನ್ನೂ ಆಚರಿಸುವಂತಾಗಲಿ ಅಂತ ಬೋಧನೆ ಮಾಡುವವರು, ಪ್ರವಚನ ಮಾಡುವವರು ಕೇಳ್ಕೋಬೇಕು, ದೇವರನ್ನು ಕೇಳುವವರು ಕೇಳ್ಕೋಬೇಕು. ಹಾಗಾದಾಗ ಈ ಕೃಷ್ಣನಾಗಲಿ ಮತ್ತಾರೇ ಜ್ಞಾನಿಗಳಾಗಲಿ ಕೊಟ್ಟ ಬೋಧನೆಗಳೆಲ್ಲವೂ ನಾವು ಪ್ರಯೋಜನಕಾರಿ ಆಗ್ತವೆ. ಇಲ್ಲದೆ ಹೋದರೆ ಅವೆಲ್ಲವೂ ಕೂಡ ವ್ಯರ್ಥ ಆಗಿ ಹೋಗ್ತವೆ ಅಂತ ಅದರ ಅರ್ಥ. ಹೀಗೆ ಮನುಷ್ಯನ ಸ್ವಭಾವ ಅಂತನ್ನೋದು, ಅವನ ದೇಹ ಅಂತನ್ನೋದು ಅಷ್ಟು ಪ್ರಬಲವಾದ್ದು, ಆ ಗುಣಗಳನ್ನು ಅಷ್ಟು ನಿಯಂತ್ರಿಸ್ತವೆ ಅಂತ ಕೃಷ್ಣ ಹೇಳಿದ. ಮುಂದೆ ಏನು ಹೇಳ್ತಾನೆ ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ.